ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡೋ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡ್ತಾ ಇದೆ. ಸಿಎಂ ಡಿಕೆಶಿ ಅಂತೂ ಸಭೆ ಮೇಲೆ ಸಭೆಗಳನ್ನ ಮಾಡಿ ಅಧಿಕಾರಿಗಳಿಂದ, ಕಾನೂನು ತಜ್ಞರಿಂದ ಅಭಿಪ್ರಾಯ ಪಡೆದುಕೊಳ್ತಾ ಇದ್ದಾರೆ. ರಾಜ್ಯದ ನೆಲ, ಜಲ, ರೈತರ ವಿಚಾರದಲ್ಲಿ ಸರ್ಕಾರ ನೋ ಕಾಂಪ್ರಮೈಸ್ ಅಂತ ಇದೆ. ಹಾಗಾದ್ರೆ ಸರ್ಕಾರದ ಮುಂದಿರುವ ಆಯ್ಕೆ ಏನು, ದಿಟ್ಟ ಹೆಜ್ಜೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಮತ್ತೆ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಎಲ್ನಿನೋ ಪರಿಣಾಮದಿಂದ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕುಸಿದಿರುವುದು, ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗದಿರುವುದು ಹಾಗೂ ಮುಂದಿನ ಬೇಸಿಗೆಯ ಕುಡಿಯುವ ನೀರಿನ ಭದ್ರತೆ ಕುರಿತ ಆತಂಕಗಳ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲು ಬಹುಮುಖ್ಯ ಕಾರ್ಯತಂತ್ರವನ್ನ ಅನುಸರಿಸ್ತಾ ಇದೆ. ನಮ್ಮ ಸರ್ಕಾರ ಯಾವಾಗ ನಾವು ಸರ್ಕಾರದಲ್ಲಿ ಆಳ್ತಲಿದ್ದೇವೆ, ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ನಾವು ರಕ್ಷಣೆ ಮಾಡಿಕೊಂಡೇ ನಾವು ಬಂದಿದ್ದೀವಿ. ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನು ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನು ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ ಬದ್ಧತೆ. ಕಾನೂನು ಕೂಡ ಎಲ್ಲರಿಗೂ ಕೂಡ ಅರಿವಿದೆ. ಇದು ಎಷ್ಟು TMC ಬಿಡಬೇಕಾಗಿತ್ತು, ಎಷ್ಟು TMC ಇದೆ, ನಮ್ಮ ಇದರಲ್ಲಿ ಏನಿದೆ ಅನ್ನೋದು ಕೂಡ ಎಲ್ಲರೂ ಕೂಡ ಅರಿವಿದೆ. ಇವತ್ತು ಬೆಳಗ್ಗೆ ಕೂಡ BJPಯ ಸ್ನೇಹಿತರು, ಬೆಳಗ್ಗೆ ನಮ್ಮ ಯಡಿಯೂರಪ್ಪನವರು ಮತ್ತು ಅವರ ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅವರು ಕೂಡ ಹೋಗಿ ಅವರ ಹೋರಾಟವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅವರ ಎಲ್ಲ ಮಂತ್ರಿಗಳು, MP ಗಳು ನಮ್ಮ ರಾಜ್ಯದ ಹಿತವಾಗಿ ಅವರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಕರ್ನಾಟಕ ಸರ್ಕಾರ ಮಂಡಿಸಿದ ವಾದದ ಕೇಂದ್ರ ಬಿಂದುವೆ ರಾಜ್ಯದ ಜಲ ಸಂಕಷ್ಟ. ಸರ್ಕಾರದ ಪ್ರಕಾರ ಎಲ್ನಿನೋ ಪರಿಣಾಮದಿಂದ ಈ ವರ್ಷ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆ ತೀವ್ರವಾಗಿದೆ. ಕುಡಿಯುವ ನೀರಿನ ಅಗತ್ಯಕ್ಕೆ ಸುಮಾರು 40 TMC ನೀರನ್ನ ಕಾಯ್ದಿರಿಸಬೇಕಾದ ಅನಿವಾರ್ಯತೆ ಇದೆ. ಪರಿಸರ ಹರಿವು, ಆವಿಯಾಗುವಿಕೆ ಹಾಗೂ ಸಾಗಣೆ ನಷ್ಟಕ್ಕಾಗಿ ಹೆಚ್ಚುವರಿಯಾಗಿ 10 ರಿಂದ 15 TMC ನೀರಿನ ಅಗತ್ಯವಿದೆ ಎಂದು ಸರ್ಕಾರ ತನ್ನ ವಾದದಲ್ಲಿ ಪ್ರಸ್ತಾಪಿಸಿದೆ. ತಮಿಳುನಾಡಿಗೆ ನಾವು ನೀರು ಬಿಟ್ಟಿಲ್ಲ, ಯಾವುದೇ ಡ್ಯಾಂನಿಂದ ನೀರು ಹೋಗಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಭಾಳ ಲೋಯೆಸ್ಟು. ಇದನ್ನು ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಇದೇ ವೇಳೆ ತಮಿಳುನಾಡಿಗೆ ಮುಂದಿನ ದಿನಗಳಲ್ಲಿ ಈಶಾನ್ಯ ಮಾರುತದ ಮಳೆಯ ಅನುಕೂಲ ದೊರೆಯಲಿದ್ದು, ಮೆಟ್ಟೂರು ಜಲಾಶಯದಲ್ಲೂ ಸಮರ್ಪಕ ಪ್ರಮಾಣದ ನೀರು ಲಭ್ಯವಿದೆ ಎಂಬ ಅಂಶವನ್ನು ಕರ್ನಾಟಕ ಸರ್ಕಾರ ಪ್ರಾಧಿಕಾರದ ಮುಂದೆ ಮಂಡಿಸಿತು. ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಕನಿಷ್ಠ 15 ದಿನಗಳ ಕಾಲ ಮುಂದೂಡಬೇಕು ಎಂದು ಸರ್ಕಾರ ಮನವಿ ಮಾಡಿತ್ತು. ಸಂಕಷ್ಟದ ವರ್ಷಗಳಲ್ಲಿ ಅನ್ವಯವಾಗುವ ಹಂಚಿಕೆ ಸೂತ್ರದ ಪ್ರಕಾರ ತಮಿಳುನಾಡು ಸುಮಾರು 9,500 ಕ್ಯೂಸೆಕ್ ನೀರು ಬಿಡುಗಡೆಗೆ ಒತ್ತಾಯಿಸಿತ್ತು. ಆದರೆ ಕರ್ನಾಟಕ ಸರ್ಕಾರದ ಕಾನೂನು ಹಾಗೂ ತಾಂತ್ರಿಕ ವಾದಗಳನ್ನ ಪರಿಗಣಿಸಿದ ಬಳಿಕ ಮುಂದಿನ 15 ದಿನಗಳ ಅವಧಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಮಾತ್ರ ಆದೇಶ ಹೊರಬಿದ್ದಿದೆ. ಸರ್ಕಾರದ ವಲಯಗಳು ಇದನ್ನ ಕರ್ನಾಟಕದ ವಾದಕ್ಕೆ ದೊರೆತ ಭಾಗಶಃ ಯಶಸ್ಸು ಎಂದು ವಿಶ್ಲೇಷಿಸುತ್ತಿದ್ದು, ಇದೇ ವೇಳೆ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಮುಂದಿನ ಕಾನೂನು ಹೋರಾಟವನ್ನು ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿವೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನು ಬಗೆಹರಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ.
ನಾನು ಅಧಿಕಾರಕ್ಕೆ ತೆಗೆದುಕೊಂಡ ಮೇಲೆ ಮೊದಲನೇ ಬಾರಿಗೆ ನಾನು CR ಪಾಟೀಲ್ ಅವರಿಗೆ ಅಭಿನಂದಿಸಬೇಕು. ಅವರ ಅಧ್ಯಕ್ಷತೆಯಲ್ಲಿ ನಾನು ತೆಲಂಗಾಣ ಚೀಫ್ ಮಿನಿಸ್ಟ್ರು ಮತ್ತು ಆಂಧ್ರ ಚೀಫ್ ಮಿನಿಸ್ಟ್ರು. ಆಂಧ್ರ ಚೀಫ್ ಮಿನಿಸ್ಟರ್ ತಮಗೆಲ್ಲ ಗೊತ್ತಿದೆ, ಈಸ್ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಈ ದೇಶದಲ್ಲಿ. ಅವ್ರಿಗೆ ಆದಂಥ ಒಂದು ದೊಡ್ಡ ಅನುಭವ ಇದೆ. ಅವರು ಕೂಡ ಈ ನೀರಾವರಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಅವರ ರಾಜ್ಯಗಳಲ್ಲಿ ಮಾಡಿದ್ದೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅವರು ಕೂಡ ಬಂದು ನಮ್ಮ ರಾಜ್ಯಕ್ಕೆ ಬಂದು ಗೇಟ್ ಓಪನಿಂಗ್ ಲೆಕ್ಕದಲ್ಲಿ ಬಂದು, ಸೊ ನಾವು 3 ಜನರು ಕೂಡ ಏನು ತುಂಗಭದ್ರಾ ನದಿ ವಿಚಾರ, ಏನು ನಮ್ಮ ನೀರು 30 TMC ವೇಸ್ಟ್ ಆಗ್ತಾ ಇದೆ, ಶಿಲ್ಟ್ ತುಂಬಿಕೊಂಡಿದೆ, ಆ ಶಿಲ್ಟ್ಗೆ ಹೊಸ ಪರಿಹಾರ ಕಂಡುಹಿಡಲಿಕ್ಕೆ ನಾವು ಒಪ್ಕೊಂಡು ಅವರೊಂದು ಕಮಿಟಿ ಕೂಡ ರಚನೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಆ ಕಮಿಟಿ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ಹೋಗಲಿಕ್ಕೆ ಅಲ್ಲೊಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಇದರಲ್ಲಿ ನಮ್ಮ ಬಜೆಟ್ಗಳಲ್ಲಿ ನಾವು ಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ಅದು ಕೂಡ ಅವ್ರಿಗೆ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ವಿವಿಧ ರೀತಿಯ ಆಪ್ಷನ್ಸ್ ಕೂಡ ಇದೆ, ಅದು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ನೀರಿನ ಜೋಡಣೆ ವಿಚಾರದಲ್ಲೂ ಕೂಡ ಗೋದಾವರಿ, ಕಾವೇರಿ, ಕೃಷ್ಣೆ ಲಿಂಕ್ ವಿಚಾರದಲ್ಲೂ ಕೂಡ ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಸಮ್ಮತಿಯನ್ನು ಒಪ್ಕೊಂಡಿದ್ದೇವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಕೇವಲ ಆಡಳಿತಾತ್ಮಕ ನಿರ್ಧಾರವಾಗಿ ನೋಡದೆ ರಾಜ್ಯದ ಒಟ್ಟಾರೆ ಹಿತಾಸಕ್ತಿಯ ಪ್ರಶ್ನೆಯಾಗಿ ಪರಿಗಣಿಸಿದ್ದಾರೆ. ಆದ್ದರಿಂದಲೇ ಸರ್ವಪಕ್ಷ ಸಭೆ ಕರೆಯುವ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಆರಂಭಿಸಲಾಗಿದೆ. ದೆಹಲಿಯಲ್ಲಿ ಕರ್ನಾಟಕದ ಸಂಸದರನ್ನ ಒಳಗೊಂಡ ವಿಶೇಷ ಸಭೆ ನಡೆಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ರಾಜ್ಯದ ಪರ ಬಲವಾದ ಒತ್ತಡ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಇದರ ಜೊತೆಗೆ ಹಿರಿಯ ಕಾನೂನು ತಜ್ಞರು, ನೀರಾವರಿ ತಜ್ಞರು ಹಾಗೂ ತಾಂತ್ರಿಕ ಪರಿಣಿತರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಲಾಗ್ತಿದೆ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಈ ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ದೇನೆ. ಅದಾದಮೇಲೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ಈಗ ನಾನು ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನವೂ ಮಾಡಿದ್ದೀನಿ. ಕಾವೇರಿ ವಿಚಾರದಲ್ಲಿ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು. ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಎಜಿ ಶಶಿಕಿರಣ್ ಶೆಟ್ಟಿ, ಡಿಜಿ ಐಜಿಪಿ ಸಲೀಂ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ರು. ಆಲ್ ಲೀಡರ್ಸ್, ಸಂಬಂಧಪಟ್ಟಂಥ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏಕೆಂದರೆ ನಮಗೆ BJPಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, MPsಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು. ಅದಕ್ಕೆ ನಾನು ತಕರಾರು ಮಾಡೋಕ್ಕೆ ನಾನು ಹೋಗುವುದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಾದ ಹಾರಂಗಿ, ಹೇಮಾವತಿ, KRS ಹಾಗೂ ಕಬಿನಿಯಲ್ಲಿ ಒಟ್ಟು 66.978 TMC ನೀರು ಲಭ್ಯವಿದೆ. ಹಾರಂಗಿ ಜಲಾಶಯದಲ್ಲಿ 8.121 TMC, ಹೇಮಾವತಿಯಲ್ಲಿ 25.019 TMC, KRSನಲ್ಲಿ 17.708 TMC ಹಾಗೂ ಕಬಿನಿಯಲ್ಲಿ 16.130 TMC ನೀರು ಸಂಗ್ರಹವಾಗಿದೆ. ಶೇಕಡವಾರು ದೃಷ್ಟಿಯಿಂದ ಹಾರಂಗಿಯಲ್ಲಿ 95.54%, ಕಬಿನಿ 82.65%, ಹೇಮಾವತಿ 67.43% ಹಾಗೂ KRS ಕೇವಲ 35.8% ಮಾತ್ರ ಭರ್ತಿಯಾಗಿದೆ.
ಈ ಅಂಕಿಅಂಶಗಳೇ ಮುಂದಿನ ದಿನಗಳ ನೀರಿನ ನಿರ್ವಹಣೆಯಲ್ಲಿ ಸರ್ಕಾರ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಪರಿಸ್ಥಿತಿಯನ್ನ ಸೂಚಿಸುತ್ತಿವೆ. ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಾನೆ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡೋದಕ್ಕೆ ಸಾಧ್ಯ? ಹಾಗೆಯೇ ಮಳೆ ಪ್ರಮಾಣ ಯಾವ ರೀತಿ ಇದೆ, ಮಳೆ ಯಾವ ರೀತಿ ಆಗ್ತದೆ, ಯಾವ ಭಾಗದಲ್ಲಿ ಮಳೆ ಬಿದ್ದರೆ ಯಾವ ಡ್ಯಾಮಲ್ಲಿ ನೀರು ತುಂಬುತ್ತೆ, ಇದರಿಂದ ಯಾವ ಭಾಗದ ರೈತರಿಗೆ ನೀರು ಕೊಡ್ಬೋದು, ಇದನ್ನು ಕೂಡ ನೋಡೋಣ. ಮೊದಲಿಗೆ ಸಂಕಷ್ಟ ಇದೆ. ಒಟ್ಟು 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಪ್ರಾಧಿಕಾರ ಈಗಾಗಲೇ ಆದೇಶ ಮಾಡಿದೆ. ಯಾವ ಡ್ಯಾಮಿಂದ ನೀರು ಕೊಡ್ಬೋದು ಅನ್ನುವಂಥದ್ದು ಒಂದು ವಿಚಾರ. ಅಫ್ಕೋರ್ಸ್ ನಮ್ಮಲ್ಲಿ ಎರಡು ಪ್ರಮುಖವಾದಂಥ ಡ್ಯಾಮ್ ಅಂದರೆ ಒಂದು KRS ಮತ್ತೊಂದು ಕಬಿನಿ. ಈ ಎರಡು ಡ್ಯಾಮ್ಗಳಿಂದ ನೇರವಾಗಿ ಬಿಳಿಗುಂಡ್ಲಿಗೆ ನೀರನ್ನು ಕೊಡಬೇಕಾಗುತ್ತೆ. ಈಗ ಕರ್ನಾಟಕದ ಮೊದಲ ಸಮಸ್ಯೆನ ನೋಡೋಣ. ಈಗಾಗಲೇ 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಆದೇಶ ಕೊಟ್ಟಿದೆ. ಈ 3500 ಕ್ಯೂಸೆಕ್ಸ್ ನೀರನ್ನು ತತ್ಕ್ಷಣಕ್ಕೆ ಬಿಡಬಹುದಾ? ಅಷ್ಟೊಂದು ನೀರು ಸಂಗ್ರಹ ಇದೆಯಾ? ಇದಿರುವಂಥ ಪ್ರಶ್ನೆ. ಸರ್ಕಾರ ಹೇಳ್ತಾ ಇದೆ ಈಗಾಗಲೇ ಆದೇಶ ಕೊಟ್ಟಾದ ತಕ್ಷಣ ತತ್ಕ್ಷಣಕ್ಕೆ ಬಿಟ್ಟಿಲ್ಲ. ಯಾಕೆಂದರೆ ತನ್ನದಾದಂಥ ಕಾರ್ಯತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಈಗಾಗಲೇ ನಮ್ಮಂಥ ನೀರೇನಿದೆ, ಸ್ಟೋರೇಜ್ ನೀರೇನಿದೆ, ಅದನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನಷ್ಟು ಸಂಗ್ರಹ ಆಗೋದಕ್ಕೆ ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಮೊದಲಿಗೆ ಹಾರಂಗಿ ಡ್ಯಾಮಿಂದ ನೋಡೋಣ ನಾವು. ಈ ಕೊಡಗು ಭಾಗದಲ್ಲಿರುವಂಥ ಹಾರಂಗಿ ನದಿ, ಇದು ಕಾವೇರಿಯ ಉಪನದಿ ಕೂಡ ಹೌದು. ಆ ಉಪನದಿ ಜಾಯ್ನ್ ಆಗುವಂಥ ಭಾಗದಲ್ಲಿ ಡ್ಯಾಮನ್ನು ಕೂಡ ಮಾಡಲಾಗಿದೆ. ಈ ಹಾರಂಗಿ ಡ್ಯಾಮ್ನ ಕೆಪಾಸಿಟಿ ಸುಮಾರು 8.5 TMC ಇದೆ. ಈಗಾಗಲೇ ಹತ್ತತ್ರ 90% ಶೇಕಡ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ 90% ಫಿಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂಥ ಸಮಸ್ಯೆ ಉದ್ಭವ ಆಗಲ್ಲ. ಹಾರಂಗಿ ಒಂದು ಕಡೆ ಆಗುತ್ತೆ, ಅದೇ ರೀತಿ ಹೇಮಾವತಿ ಇನ್ನೊಂದು. ಅಂದರೆ ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ನದಿ ಹುಟ್ಟುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ಹುಟ್ಟಿದ್ರೆ ಹಾರಂಗಿ ಕೊಡಗು ಭಾಗದಲ್ಲಿ ಹುಟ್ಟುತ್ತೆ. ಈ ಎರಡೂ ನದಿಗಳು ಅಂದರೆ ಕಾವೇರಿ ನದಿಯ ಉಪನದಿಗಳು, ಒಂದು ಹೇಮಾವತಿ ಮತ್ತೊಂದು ಹಾರಂಗಿ. ಇದೆರಡೂ ನದಿಗಳಿಗೆ ಒಂದು ಡ್ಯಾಮನ್ನು ಗೊರೂರು ಹತ್ರ, ಹಾಸನದ ಗೊರೂರಲ್ಲಿ ಹೇಮಾವತಿ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಹತ್ತತ್ರ 30-35 TMC ಕೆಪಾಸಿಟಿ ಇರುವಂಥ ಒಂದು ಡ್ಯಾಮ್ ಇದು. ಈ ಒಂದು ಡ್ಯಾಮ್ನಲ್ಲಿ ಈಗಾಗಲೇ 80% ನೀರು ತುಂಬಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಮತ್ತೊಂದು ಕಡೆಗೆ ಹಾರಂಗಿ ಡ್ಯಾಮ್, ಹೇಮಾವತಿ ಮತ್ತು ಹಾರಂಗಿ ಎರಡೂ ಫಿಲ್ ಆದ ಬಳಿಕ, ಅಂದರೆ ಎರಡೂ ತುಂಬಿದ ಬಳಿಕ ಕೃಷ್ಣರಾಜ ಜಲಾಶಯ ಏನು ಕಾಣ್ತಾ ಇದೆ ಇಲ್ಲಿ, ಈ ಎರಡೂ ನದಿಗಳಿಂದ ತುಂಬಿರುವಂಥ ಎಕ್ಸ್ಟ್ರಾ ನೀರೇನಿರುತ್ತೆ ಅದು KRSಗೆ ಬಂದು ತಲುಪುತ್ತೆ. ಹೀಗಾಗಿ KRS ಡ್ಯಾಮ್ ಏನಿದೆ ಈ ಹೇಮಾವತಿ ಮತ್ತು ಹಾರಂಗಿ ನದಿಯ ಒಳಹರಿವಿನ ಮೇಲೆ ಕೂಡ ಆಧಾರವಾಗಿದೆ. ನಾವು ಹೇಳ್ತಾ ಇದ್ದೀವಿ KRSನಲ್ಲಿ ಕೇವಲ 36% ಮಾತ್ರ ನೀರಿದೆ ಅಂತ ಮೊನ್ನೆ ತಾನೇ ಮಾಹಿತಿ ಕೊಟ್ಟರು. ಇದು 1% 2% ಜಾಸ್ತಿ ಆಗಿರ್ಬೋದು. ಒಂದು ವೇಳೆ ಈ ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಕರಿತೀವಿ, ಅಂದರೆ ಚಿಕ್ಕಮಗಳೂರು ಭಾಗ ಅಥವಾ ಕೊಡಗು ಭಾಗ ಸುತ್ತಮುತ್ತ ಅಥವಾ ಈ ಹಾಸನದ ಭಾಗದ ಸುತ್ತಮುತ್ತ ಈ ಹೇಮಾವತಿ ಮತ್ತು ಹಾರಂಗಿ ಹಾಗೂ KRS ನಡುವೆ ಇರುವಂಥ ಏನು ಕ್ಯಾಚ್ಮೆಂಟ್ ಏರಿಯಾ ಇದೆ ಅಲ್ಲೇನಾದ್ರು ಮಳೆ ಬಿದ್ದರೆ ನೇರವಾಗಿ KRS ಬರುತ್ತೆ. ಒಂದು ವೇಳೆ ಆ ಭಾಗದಲ್ಲಿ ಬಿದ್ದಿಲ್ಲ ಅಂದರೆ ಈ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಭಾಗ ಇರ್ಬೋದು, ಸುತ್ತಮುತ್ತಲಿನ ಮಲೆನಾಡು ಭಾಗ ಇರ್ಬೋದು, ಈ ಭಾಗದಲ್ಲಿ ಬಿದ್ದಂಥ ನೀರೇನಿರುತ್ತೆ ಆ ಮಳೆ ನೀರು ಹೇಮಾವತಿ ಮತ್ತು ಹಾರಂಗಿಗೆ ತಲುಪೋ ಮೂಲಕ, ಉಪನದಿಗಳಿಗೆ ಸೇರೋ ಮೂಲಕ ನೇರವಾಗಿ KRS ಬರುತ್ತೆ. ಹೀಗಾಗಿ KRS ನೇರವಾಗಿ ಅದು ಫಿಲ್ ಆಗದೆ ಬೇರೆ ಬೇರೆ ಡ್ಯಾಮ್ಗಳ ಮೂಲಕ ಫಿಲ್ ಆಗುತ್ತೆ. ಇದು ಒಂದು ಭಾಗ. ರಾಜ್ಯ ಸರ್ಕಾರ ಈಗ ಏನು ಮಾಡುತ್ತೆ ಅಂತ ಕೇಳ್ಬೋದು. ರಾಜ್ಯ ಸರ್ಕಾರ ಇಷ್ಟೆಲ್ಲ ನೀರಾದರೂ ಇಷ್ಟಾದರೂ ಕೂಡ 36% ಮಾತ್ರ ಫಿಲಪ್ ಆಗಿದೆ, ನಮ್ಗೆ ನೀರು ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಸಹಜವಾಗಿರುವಂಥ ಪ್ರಶ್ನೆ. ಆದರೆ ಈಗ ಕಬಿನಿ ನದಿ ಬಗ್ಗೆ ನಾವು ಹೇಳಬೇಕಾಗುತ್ತೆ. ರಾಜ್ಯ ಸರ್ಕಾರದ ಬಳಿ ಸೊಲ್ಯೂಷನ್ ಇರುವಂಥದ್ದು ಈ ಕಬಿನಿ ನದಿ ಬಳಿ. ಯಾಕೆ ಅಂದರೆ ಕಬಿನಿ ಹುಟ್ಟೋದು ವಯನಾಡು ಭಾಗದಲ್ಲಿ, ಕರ್ನಾಟಕದಲ್ಲ. ಕಬಿನಿ ಹುಟ್ಟುವಂಥದ್ದು ವಯನಾಡು, ಕೇರಳದ ಈ ಭಾಗದಲ್ಲಿನಿದೆ. ನಾಗರಹೊಳೆ ಮತ್ತು ಬಂಡೀಪುರದ ನ್ಯಾಷನಲ್ ಪಾರ್ಕ್ ಏನು ಬರುತ್ತೆ ಅದರ ಮಧ್ಯದಲ್ಲಿ ಹಾರೋಗುತ್ತೆ. ಹೀಗೆ ಹೋಗಿ KRSನ ಹೊರಭಾಗದಲ್ಲಿ ಅದು ಬಂದು ಜಾಯ್ನ್ ಆಗುತ್ತೆ, ಒಂದು ಟ್ರಿಬ್ಯೂಟರಿ ಆಗಿ ನೇರವಾಗಿ ಕಾವೇರಿಗೆ ಬಂದು ತಲುಪುತ್ತೆ. ಮೊದಲಿಗೆ ಕಬಿನಿ ಡ್ಯಾಮ್ ಏನು ಮಾಡಿದ್ದಾರೆ ಇಲ್ಲಿ, ಈ ಕಬಿನಿ ಡ್ಯಾಮ್ನ ಕೆಪಾಸಿಟಿ 19.5 TMC ಅಷ್ಟು ನೀರು. 19.5 TMC ಅಷ್ಟು ನೀರಂದರೆ ಈಗ ಫಿಲ್ಲಪ್ ಆಗಿರುವಂಥದ್ದು ಅಥವಾ ನಿನ್ನೆ ಮಧ್ಯಾಹ್ನ 1 ಗಂಟೆ ಒಳಗಡೆ 16.4 TMC ನಿನ್ನೆ ಸೇರ್ಪಡೆ ಆಗಿದೆ. ಇವತ್ತು 1 ಅಥವಾ 1.5 TMC ಈಗಾಗಲೇ ಫಿಲಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಕಬಿನಿಲಿ ಹತ್ತತ್ರ 17 ಅಥವಾ 18 TMC ನೀರು ಈಗಾಗಲೇ ಫಿಲಪ್ ಆಗಿದೆ. ಹೀಗಾಗಿ 18 TMC ನೀರು ಫಿಲಪ್ ಆದರೆ ಇಲ್ಲಿನಿಂದ ಏನು ನೀರು ಬಿಡ್ತಾರಲ್ಲ ಇದು ನೇರವಾಗಿ KRSಗೆ ಹೋಗಲ್ಲ. KRSಯಿಂದ ಬಿಟ್ಟರೂ ಕೂಡ ಇಲ್ಲಿ ಬಿಳಿಗುಂಡ್ಲು ಅನ್ನುವಂಥ ಪ್ರದೇಶ ಬರುತ್ತೆ, ಅದನ್ನು ಕೂಡ ಪ್ಲೇ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಿ KRSಯಿಂದ ಹೇಗೆ ನೀರು ಹೋಗುತ್ತೋ KRSಗೆ ಶಿಂಷಾ ನದಿ ಬರುತ್ತೆ, ಅದೇ ರೀತಿ ಲಕ್ಷ್ಮಣ ತೀರ್ಥ ನದಿ ಅಂತ ಇಲ್ಲೊಂದು ನದಿ ಬರುತ್ತೆ, ಅದು ಕೂಡ ಇಲ್ಲೊಂದೆಲ್ಲ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿಂದ ಮುಂದೆ ಬಿಳಿಗುಂಡ್ಲು ಅಂತ ಬರುತ್ತೆ. KRSಯಿಂದ ಬಿಟ್ಟಿರುವಂಥ ನೀರು ಕೂಡ ಬಿಳಿಗುಂಡ್ಲಿಗೆ ಹೋಗುತ್ತೆ. ಕಬಿನಿಂದ ಬಿಟ್ಟಿರುವಂಥ ನೀರು ಕೂಡ ಇದೇ ಕಾವೇರಿ ನದಿಗೆ ಪಾಸಾಗಿ ಬಿಳಿಗುಂಡ್ಲಿಗೆ ಹೋಗುತ್ತೆ. ಈಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ವಯನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹೆಚ್ಚುವರಿ ನೀರೇನಿರುತ್ತಲ್ಲ, ನಮ್ಮ ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ನಮ್ಮ ನೀರನ್ನು ಬಿಡದೆ ಹೆಚ್ಚುವರಿ ನೀರು ಅಂದರೆ ಮಳೆ ನೀರು ಬರುತ್ತಲ್ಲ, ಈಗ ಪ್ರವಾಹ ಮಾದರಿಯಲ್ಲಿ ಬರುವಂಥ ನೀರು 19 TMC ಬಂದರೆ ಬಿಡಲೇಬೇಕಾಗತ್ತೆ. ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಮಾದರಿ ಇಲ್ಲ, ಇನ್ನೊಂದು ಬ್ಯಾಲೆನ್ಸಿಂಗ್ ಡ್ಯಾಮ್ ಇಲ್ಲ. ಹೀಗಾಗಿ ಕಬಿನಿಂದ ನೇರವಾಗಿ ಇಲ್ಲಿ TMC ನೀರನ್ನು ಬಿಡಲಾಗುತ್ತೆ. ಪ್ರತಿನಿತ್ಯ 10,500ಕ್ಕೂ ಹೆಚ್ಚು TMC ನೀರು ತನ್ನಿಂದ ತಾನೇ ಹೋಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ನಾವೀಗ ತಮಿಳುನಾಡಿಗೆ ಬಿಡಬೇಕಾಗಿರುವಂಥದ್ದೆಷ್ಟು ಕೇವಲ 3,500 TMC ನೀರು ಮಾತ್ರ. 3,500 TMC ನೀರನ್ನು ನಮ್ಮ ನೀರನ್ನು ನಾವೇ ಬಿಟ್ಬಿಟ್ರೆ ಅಂದರೆ
ಆದೇಶ ಕೊಟ್ಟ ದಿನವೇ ಬಿಟ್ಟಿದ್ರೆ ನಮ್ಮಲ್ಲಿ ಈಗಾಗಲೇ ಸ್ಟೋರೇಜ್ ಆಗಿರುವಂಥ ನೀರನ್ನು ಬಿಡಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಷ್ಟು ಟೈಮ್ ಬೈಯನ್ನು ಮಾಡಿದೆ. ಅದೃಷ್ಟವಶಾತ್ ಚಿಕ್ಕಮಗಳೂರಲ್ಲಿ ಮಳೆ ಆಗ್ತಾ ಇದೆ, ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ, ವಯನಾಡಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕಬಿನಿ ತುಂಬ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಹೇಮಾವತಿ, ಹಾರಂಗಿ, ಕೃಷ್ಣ ಅಥವಾ KRS ಜಲಾಶಯ ಏನಿದೆ ಅದನ್ನು ಮುಟ್ಟೋದೇ ಇಲ್ಲ. ಕಬಿನಿಯಿಂದ ಮಾತ್ರ, ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಂದರೆ ಕಬಿನಿಯಲ್ಲಿ ಸಂಗ್ರಹವಾಗಿರುವಂಥ ನೀರಲ್ಲ, ಈಗಾಗಲೇ ಸಂಗ್ರಹವಾಗಿರೋ ನೀರಿನ ಜೊತೆಗೆ ಹೆಚ್ಚುವರಿ ನೀರು ಅಂದರೆ ಅಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಅದರ ಪಾಲೇನಿದೆ ಅಥವಾ ಅದರ ಪಾಲಿಗಿಂತ ಹೆಚ್ಚಿನ ಮಳೆ ನೀರೇನಿದೆ ಅದನ್ನು ಕೂಡ ಬಿಡುವಂಥ ಸಾಧ್ಯತೆ ಇರುತ್ತೆ. ಈ ಮಟ್ಟಿಗೆ ಕರ್ನಾಟಕ ಸರ್ಕಾರ ಈ ಒಂದು ಕಾನೂನಾತ್ಮಕ ಸಂಘರ್ಷದಿಂದ ತಪ್ಪಿಸ್ಕೋಬೋದಾಗತ್ತೆ. ಇದರಲ್ಲಿ ಒಂದು ರೈತರಿಗೂ ಕೂಡ ಹಿತ ಕಾಪಾಡುವಂತಾಗತ್ತೆ, ರಾಜ್ಯದ ನೀರು ಕೂಡ ಉಳಿಸಿದಂತಾಗತ್ತೆ, ತಮಿಳುನಾಡಿಗೆ ನೀರು ಬಿಡೋ ಮೂಲಕ ಅಥವಾ ಪ್ರಾಧಿಕಾರ ಕೊಟ್ಟಿರುವಂಥ ಆದೇಶವನ್ನು ಪಾಲನೆ ಕೂಡ ಮಾಡ್ದಂಗೆ ಆಗುತ್ತೆ. ಇದರ ನಡುವೆಯೇ ಭಾರತೀಯ ಹವಾಮಾನ ಇಲಾಖೆ ರಾಜ್ಯಕ್ಕೆ ತುಸು ಆಶಾದಾಯಕ ಮುನ್ಸೂಚನೆ ನೀಡಿದೆ. ಛತ್ತೀಸ್ಗಢದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮ ಮಹಾರಾಷ್ಟ್ರದ ಮೂಲಕ ಕರ್ನಾಟಕಕ್ಕೂ ಮಳೆಯ ಪ್ರಭಾವ ಬೀಳುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳು, ಉಡುಪಿ ಹಾಗೂ ಚಿಕ್ಕಮಗಳೂರು ಭಾಗಗಳಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದ್ದು, ಕೊಡಗು ಹಾಗೂ ಮೈಸೂರು ಭಾಗದಲ್ಲೂ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಈ ಮಳೆ ಜಲಾಶಯಗಳಿಗೆ ಒಳಹರಿವು ಹೆಚ್ಚಿಸಿದ್ರೆ ಕಾವೇರಿ ವಿವಾದದ ಮೇಲಿನ ಒತ್ತಡವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಸರ್ಕಾರದಲ್ಲಿದೆ. ಅದು 2002 ಮತ್ತು 2003 SM ಕೃಷ್ಣ ಅವರು ಸಿಎಂ ಆಗಿದ್ದಾಗ ಬೆಂಗಳೂರಿನಿಂದ KRS ವರೆಗೆ ಐತಿಹಾಸಿಕ ಪಾದಯಾತ್ರೆಯಾಗಿತ್ತು. 1991ರಲ್ಲಿ ಸುಗ್ರೀವಾಜ್ಞೆ ಮೂಲಕ ಬಂಗಾರಪ್ಪರ ಕಾನೂನು ಹೋರಾಟ ಹೇಗಿತ್ತು? ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರಗಳ ಇತಿಹಾಸವನ್ನು ಆಡಳಿತಾರೂಢ ಪಕ್ಷ ಪ್ರಮುಖವಾಗಿ ಪ್ರಸ್ತಾಪಿಸ್ತಾ ಇದೆ. 1991ರಲ್ಲಿ ಕಾವೇರಿ ನ್ಯಾಯಮಂಡಳಿ 205 TMC ನೀರು ಬಿಡುಗಡೆ ಮಾಡಲು ಆದೇಶಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲು ಕಾನೂನು ಹೋರಾಟ ನಡೆಸಿದ್ರು ಎಂದು ಕಾಂಗ್ರೆಸ್ ನೆನಪಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಯಾವಾಗಿದೆ, ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ SM ಕೃಷ್ಣ ಅವ್ರ ಸರ್ಕಾರ ಆಗ್ಬೋದು, ಸಿದ್ದರಾಮಯ್ಯ ಕಾಲ ಆಗ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ಥರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾನು ರಾಜ್ಯದ ಹಿತವನ್ನು ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೇವೆ. ಅವರು ಆದೇಶ ಕೊಟ್ಟ ತಕ್ಷಣ ನಾವು ಅದಕ್ಕೆ ಒಪ್ಪದೆ ನಾವು ಅಪೀಲ್ ಹೋಗಿದ್ದೇವೆ. ಎರಡ್ 2002-2003ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಪ್ರತಿದಿನ 9,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಆದೇಶ ಬಂದ ಸಂದರ್ಭದಲ್ಲಿ ಅದನ್ನ ಪ್ರಶ್ನಿಸಿ ಬೆಂಗಳೂರಿಂದ KRS ವರೆಗೆ ಐತಿಹಾಸಿಕ ಪಾದಯಾತ್ರೆ ನಡೆಸಲಾಗಿತ್ತು. ರಾಜ್ಯದ ರೈತರು ಹಾಗೂ ಜನರ ಹಿತಕ್ಕಾಗಿ ಜನಾಂದೋಲನ ರೂಪದಲ್ಲಿ ಹೋರಾಟ ನಡೆಸಿದ ಅಪರೂಪದ ಉದಾಹರಣೆಯಾಗಿ ಅದನ್ನ ಕಾಂಗ್ರೆಸ್ ಉಲ್ಲೇಖಿಸುತ್ತೆ. ಎರಡ್ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಸೂಚಿಸಿತ್ತು. ಆಗ್ಲೂ ಕರ್ನಾಟಕ ಸರ್ಕಾರ ತಕ್ಷಣ ಕಾನೂನು ಸಮರ ಆರಂಭಿಸಿತು. ಹಿರಿಯ ವಕೀಲ ತಂಡದ ಮೂಲಕ ರಾಜ್ಯದ ಪರ ಸಮರ್ಥ ವಾದ ಮಂಡಿಸಲಾಯಿತು. ಆ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ DK ಶಿವಕುಮಾರ್ ಅವರು ಪ್ರಕರಣದ ಮೇಲ್ವಿಚಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದು ಕಾಂಗ್ರೆಸ್ ಹೇಳುತ್ತೆ. ಕಾನೂನು ಹೋರಾಟದ ಪರಿಣಾಮವಾಗಿ ನೀರು ಬಿಡುಗಡೆ ಪ್ರಮಾಣದಲ್ಲಿ ಬದಲಾವಣೆ ತರಲು ಸಾಧ್ಯವಾಯಿತು ಅನ್ನೋದು ಪಕ್ಷದ ವಾದವಾಗಿದೆ. ಅವ್ರಿಗೆ 177.25 TMCಯನ್ನು ನೀವು ಬಿಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂಥ ಆದೇಶವನ್ನು ನಮಗೂ ಕೊಟ್ಟಿದ್ದಾರೆ.
ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಇದನ್ನು ಈಗಾಗಲೇ ಪಾರ್ಲಿಮೆಂಟಲ್ಲೂ ಕೂಡ ಕೆಲವು ಸಂಸತ್ ಸದಸ್ಯರುಗಳು ಪ್ರಶ್ನೆ ಹಾಕಿದಾಗ ಅದನ್ನೇ ಕೇಂದ್ರ ಸರ್ಕಾರ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಅವರು ರೆಸಲ್ಯೂಷನ್ ಕೂಡ ಅವ್ರು ಮಾಡಿದ್ದಾರೆ. ಅದು ಅವ್ರ ರಾಜಕಾರಣ, ನಾನು ಅವ್ರು ಕ್ವಶನ್ ಮಾಡೋಕ್ಕೆ ನಾನು ತಯಾರಿಲ್ಲ. ನಮ್ಮ ಡ್ಯೂಟಿನೂ ಅಲ್ಲ. ಅವ್ರ ರಾಜ್ಯ ಹಿತಕ್ಕೆ ಏನು ಬೇಕೋ ಅವ್ರು ಮಾಡ್ಕೊಳ್ಳಿ. ಆದರೆ ನಾವು ನಮ್ಮ ರಾಜ್ಯದ ಹಿತಕ್ಕೆ ನಾವು ಏನು ಬೇಕೋ ನಾವು ಮಾಡ್ಕೊಳ್ತೀವಿ. ಅದಕ್ಕೇನು ಬೇಕೋ ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲವು ಅನೇಕ ವ್ಯಾಜ್ಯಗಳು, ವ್ಯವಹಾರಗಳು, ಅಪ್ಲಿಕೇಶನ್ಸ್ಗಳು ಇವೆಲ್ಲ ಕೂಡ ಇದೆ. ತಮಿಳುನಾಡು ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ನಾವಾಗಲೇ ಅವ್ರಿಗೆ ಅಪ್ಲಿಕೇಶನ್ಗೆ ಮನ್ನಣೆ ಮಾಡಿದ್ದೀವಿ. ಕೆಲವು ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ನಿನ್ನೆ ಕೂಡ ಕೆಲವು ತಿರಸ್ಕಾರ ಆಗಿದೆ ಅಂತ ಹೇಳಿದೆ. ತಿರಸ್ಕಾರ ಅಲ್ಲ, ಅದು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಏನು ಬೇಕೋ ಅಬ್ಸರ್ವೇಷನ್ ಕೆಲವರೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಬ್ಸರ್ವೇಷನ್ ಕೂಡ ನಾವೆಲ್ಲ ಅದನ್ನು ಗಮನಿಸಿ ನಾವು ಅದಕ್ಕೆ ಕಳಿಸ್ಕೊಟ್ಟು ನಾವೀಗಾಗಲೇ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಮೇಕೆದಾಟು ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಪ್ರಮುಖ ಆದ್ಯತೆಯಾಗಿ ಪರಿಗಣಿಸಿದೆ. ಈ ಯೋಜನೆಗೆ ಅನುಮೋದನೆ ದೊರಕಿಸಲು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟುವಿನಿಂದ ಬೆಂಗಳೂರಿನವರೆಗೆ ನಡೆದ ಐತಿಹಾಸಿಕ ಪಾದಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯಕ್ಕೆ ಕಾರಣವಾಗಿತ್ತು. ಯೋಜನೆ ಜಾರಿಯಾದ್ರೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಕುಡಿಯುವ ನೀರಿನ ಸಮಸ್ಯೆಗೆ ದೀರ್ಘಕಾಲೀನ ಪರಿಹಾರ ದೊರೆಯುವುದರ ಜೊತೆಗೆ ಕಾವೇರಿ ನೀರಿನ ಸಮರ್ಪಕ ನಿರ್ವಹಣೆಯೂ ಸಾಧ್ಯವಾಗಲಿದೆ ಎಂಬುದು ಸರ್ಕಾರದ ಅಭಿಪ್ರಾಯವಾಗಿದೆ. ಇದೇ ವೇಳೆ ಇಂದು ಸರ್ಕಾರವನ್ನ ಟೀಕಿಸುತ್ತಿರುವ ಪ್ರತಿಪಕ್ಷಗಳು ತಮ್ಮ ಆಡಳಿತಾವಧಿಯಲ್ಲಿ ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಇದೇ ರೀತಿಯ ಪ್ರತಿರೋಧ ತೋರಲಿಲ್ಲ ಎಂದು ಕಾಂಗ್ರೆಸ್ ಆರೋಪಿಸಿದೆ. 1995, 2009 ಹಾಗೂ 2012-13 ಅವಧಿಯಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳು ಯಾವುದೇ ದೊಡ್ಡ ರಾಜಕೀಯ ಅಥವಾ ಕಾನೂನು ಹೋರಾಟ ನಡೆಸದೆ ನೀರು ಬಿಡುಗಡೆ ಮಾಡಿದ್ವು ಎಂದು ಪಕ್ಷ ಹೇಳುತ್ತೆ. ಹಿಸ್ಟ್ರಿನ ಯಾರು ಬದಲಾವಣೆ ನಡೆದಂಥ ಘಟನೆಗಳೇ ಮಾಡಲಿಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವರು ನಾಗೇಗೌಡರು ಇದ್ದಾಗ, ಬಂಗಾರಪ್ಪನವರು ಇದ್ದಾಗ, ಎಸ್.ಎಂ. ಕೃಷ್ಣ ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ, ಕುಮಾರಸ್ವಾಮಿಯವರು ಇದ್ದಾಗ ಏನೇನಾಯಿತು ಅಂತ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ನಿಮ್ಮ ಹತ್ರನೇ ಮಾಹಿತಿಗಳೆಲ್ಲ ಕೂಡ ಇದೆ. ಸೊ ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದೇವೆ. See, Honorable Chief Minister of Tamil Nadu, from his office there was a request for my Chief Secretary that Honorable Chief Minister desired to come and meet us, discuss various issues. We have accepted that. So on 3rd we fixed the date, and today after these court orders from the CWC and MA and what it, and I could see that the atmosphere is not right this point of time. So I'm appealing him that let us postpone the visit for some time, because we should have a very cordial atmosphere. I want both the states to be benefited out of it. I don't want any heartburn feelings within both of us, because whatever the water problem should be benefited for both of us. It all depends upon the rain god. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾವೇರಿ ವಿಚಾರದಲ್ಲಿ ಯಾವುದೇ ಆತುರದ ನಿರ್ಧಾರ ಕೈಗೊಳ್ಳೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾನೂನು ತಜ್ಞರ ಸಲಹೆ, ತಾಂತ್ರಿಕ ಮಾಹಿತಿಗಳು, ವಿರೋಧ ಪಕ್ಷಗಳ ಅಭಿಪ್ರಾಯ ಹಾಗೂ ರಾಜ್ಯದ ಜನರ ಹಿತಾಸಕ್ತಿಯನ್ನ ಪರಿಗಣಿಸಿದ ಬಳಿಕವೇ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ.
ಕುಡಿಯುವ ನೀರಿನ ಭದ್ರತೆ, ರೈತರ ಹಿತಾಸಕ್ತಿ ಹಾಗೂ ಕರ್ನಾಟಕದ ನ್ಯಾಯಯುತ ನೀರಿನ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂಬ ಸಂದೇಶವನ್ನ ಸರ್ಕಾರ ಸ್ಪಷ್ಟವಾಗಿ ನೀಡಿದೆ. KRS ಕ್ಯಾಚ್ಮೆಂಟ್ ಏರಿಯಾದಲ್ಲೂ ಕೂಡ ಇನ್ನೊಂದು ವಾರದಲ್ಲಿ ಮಳೆ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಷ್ಟೊಂದು ತಲೆನೋವು ಆಗೋದಿಲ್ಲ. ಒಂದು ಕಡೆಗೆ ಎಲ್ಲರೂ ಕೂಡ ಅನ್ಕೊಂಡಿದ್ದೀವಿ ನೀರೇ ಇಲ್ಲ, ಸಾಕಷ್ಟು ಕಷ್ಟವಾಗ್ತಾ ಇದೆ ಅಂತ. ಆದರೆ ಈ 15 ದಿನಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ. ಒಂದು ವೇಳೆ ಇನ್ನೆರಡು ದಿನಗಳಲ್ಲಿ ಏನಾದ್ರು ಬಹುಶಃ ಇನ್ನೆರಡು ದಿನಗಳಲ್ಲಿ ಕಬಿನಿ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ, ತುಂಬ ಹೋಗುತ್ತೆ. ಅದಾದ ಬಳಿಕ ಹೆಚ್ಚುವರಿ ನೀರಿರುತ್ತೆ. ಪ್ರತಿನಿತ್ಯ 10,000 ಕ್ಯೂಸೆಕ್ಸ್ ನೀರು ಕೊಟ್ಟರು ಕೂಡ 4 ದಿನದಲ್ಲಿ ತಮಿಳುನಾಡಿಗೆ ಕೊಡಬೇಕಂತ ಎಲ್ಲ ನೀರು ಕೂಡ ಆಗುತ್ತೆ. ಜೊತೆಗೆ ಹೆಚ್ಚುವರಿ ಮತ್ತೆ ಮಳೆ ಬಂದರೆ ಹೆಚ್ಚುವರಿ ನೀರು ಹೋದ್ರೂ ಕೂಡ ಮುಂದಿನ ವಾರದಲ್ಲಿ ನಾವು ಈಗಾಗಲೇ ಹೆಚ್ಚುವರಿ ನೀರು ಬಿಟ್ಟಿದ್ದೀವಿ ಅನ್ನುವಂಥ ವಾದವನ್ನು ರಾಜ್ಯ ಸರ್ಕಾರ ಮಂಡಿಸಬಹುದಾಗುತ್ತೆ. ಈ ವರ್ಷ ಪೂರ್ತಿ ಕೂಡ ಖಂಡಿತವಾಗ್ಲೂ ಕಾವೇರಿ ಇಶ್ಯೂಸ್ ಇರುತ್ತೆ ರಂಗನಾಥ್. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ. 15 ದಿನ ಬಳಿಕ ತಮಿಳುನಾಡು ಕೂಡ ಹೋಗುತ್ತೆ, ನಮ್ಗೆ ಇನ್ನಷ್ಟು ನೀರು ಹೆಚ್ಚಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಾವು ಈಗ ಮಳೆ ಬಂದ್ರೆ ಮುಂದಿನ 15 ದಿನಗಳದ್ದು ಕೂಡ ಈಗಲೇ ಆ ಕ್ಯಾಚ್ಮೆಂಟ್ ಏರಿಯಾದ ಮಾಹಿತಿಯನ್ನ ಪಡೆದು ಮುಂದಿನ 15 ದಿನಕ್ಕೂ ಕೂಡ ರೆಡಿ ಆಗ್ಬೋದು. ಹೀಗಾಗಿ ಕರ್ನಾಟಕದ ಬಳಿ ಕಳೆದ 2 ದಿನಗಳಿಂದ ಅಥವಾ 3 ದಿನಗಳಿಂದ ಉತ್ತಮವಾದಂಥ ನೀರು ಸಂಗ್ರಹ ಆಗ್ತಾ ಇದೆ, ಒಳಹರಿವು ಬರ್ತಾ ಇದೆ. ಜೊತೆಗೆ ಕೇರಳ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ತತ್ಕ್ಷಣಕ್ಕೆ ಒತ್ತಡ ಕಡಿಮೆ ಆಗ್ತದೆ. ಕಾವೇರಿ ವಿವಾದ ಕೇವಲ ನೀರಿನ ಹಂಚಿಕೆಯ ಪ್ರಶ್ನೆಯಲ್ಲ. ಅದು ಕರ್ನಾಟಕದ ರೈತರು, ಜನರ ಬದುಕು, ಕುಡಿಯುವ ನೀರಿನ ಭದ್ರತೆ ಹಾಗೂ ರಾಜ್ಯದ ಭವಿಷ್ಯದ ಜಲ ಸುರಕ್ಷತೆಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮ ವಿಷಯವಾಗಿದೆ. ಇದೇ ಕಾರಣಕ್ಕಾಗಿ ಕಾನೂನು ಹೋರಾಟ, ರಾಜಕೀಯ ಒಗ್ಗಟ್ಟು, ತಾಂತ್ರಿಕ ಸಮರ್ಥನೆ ಹಾಗೂ ದೀರ್ಘಕಾಲೀನ ಯೋಜನೆಗಳ ಮೂಲಕ ರಾಜ್ಯದ ಹಿತಾಸಕ್ತಿಯನ್ನ ರಕ್ಷಿಸಲು ಸರ್ಕಾರ ತನ್ನ ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ ಎಂದು ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಾದಿಸಿದೆ.